ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಎಲ್ಲಕ್ಕಿಂತ ಮುಂಚಿತವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನಿಮ್ಗೆ ಕಾಪಾಡ್ಲಿ ಅಂತ ತಿಳಿಸ್ತೀವಿ. ಜಯಮ್ಮ ಅವರು ನಿರ್ಮಾಣ ಮಾಡ್ತಾ ಇರುವಂತ, ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡ್ತಾ ಇರುವಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೀರೋ ಆಗಿ ನಟಿಸ್ತಾ ಇರೋ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಟೀಸರ್ ಇಂದು ರಿಲೀಸ್ ಆಗಿದೆ. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಟೀಸರ್ ಹೇಗಿತ್ತು, ಸಿನಿಮಾ ಯಾವಾಗ ರಿಲೀಸ್ ಆಗ್ಬಹುದು, ಎಲ್ಲ ಸರಿ ಇದ್ರು ಕೂಡ ಚಿತ್ರತಂಡ ಮಾಡ್ತಾ ಇರುವಂತದ್ದು ಒಂದು ದೊಡ್ಡ ಎಡವಟ್ಟಾದ್ರೂ ಹೇಳು. ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತಿಳ್ಕೊಂಡಾಗ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬಂದು ತಿಳಿಸಿ. ಈ ಸಿನಿಮಾ ರಿಲೀಸ್ ಆಗಿ ನನ್ನ ಪ್ರಕಾರ 3 ರಿಂದ 4 ತಿಂಗಳು ಆಗೋಗ್ಬೇಕಿತ್ತು. ಬಟ್ ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ನಡಿಬಾರದಂತ ಕೆಲವೊಂದಿಷ್ಟು ಘಟನಾವಳಿಗಳು ನಡೆದಿರುವಂತ ಕಾರಣದಿಂದ ಸಿನಿಮಾ ತೆರೆಗೆ ಬರಲು ಲೇಟ್ ಆಗಿದೆ. ಇದೇ ವಿಚಾರಗಳನ್ನೆಲ್ಲ ಸೈಡ್ ಗಿಡನ ಬನ್ನಿ ಈಗ ಡೈರೆಕ್ಟ್ ಆಗಿ ಟೀಸರ್ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಇದೇ ದಿನ 1 ವರ್ಷದ ಹಿಂದೆ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅಂತ ಒಂದು ರಿಲೀಸ್ ಮಾಡಿದ್ರು. ಮೋಟೋ ಬಟ್ ಶಾರ್ಟ್ ನ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಸಿದ್ರು. ನಾನು ಕಂಡಿರೋ ಮಟ್ಟಿಗೆ ಅವಾಗ್ಲೂ ಅಲ್ಟಿಮೇಟ್ ಆಗಿತ್ತು, ತುಂಬಾ ಬೆಂಕಿ ಆಗಿತ್ತು ಅಂತಾನೆ ಹೇಳಬಹುದು. ಟೀಸರ್ ಒಳಗಡೆ ನೀವು ನನ್ನನ್ನ ಏನೇನಿತ್ತು ಅಂತ ಕೇಳೋದಾದ್ರೆ, ಯಾವುದೇ ರೀತಿಯ ಕಥಾ ಹಂದರವನ್ನ ಸಿನಿಮಾ ತಂಡ ಬಿಟ್ಕೊಟ್ಟಿರೋದಿಲ್ಲ. ಬಟ್ ಎಲ್ಲದಕ್ಕಿಂತ ಮುಂಚಿತವಾಗಿ ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಮಾತಾಡೋಣ. ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಲ್ಲಿ ಮೊದಲೇದಾಗಿ ಏನ್ ಬರುತ್ತೆ ಅಂದ್ರೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋಣ. ನಿಜಕ್ಕೂ ನಾನ್ ಕಂಡಿರೋ ಮಟ್ಟಕ್ಕೆ ದರ್ಶನ್ ಅವರ ಈ ಹಿಂದಿನ ಹಳೆ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಕಲರ್ ಗ್ರೇಡಿಂಗ್ ವಿಚಾರದಲ್ಲಿ ನಿಜಕ್ಕೂ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಲೈಟಿಂಗ್ ಕಂಡೀಷನ್ ನೋಡಿ, ರೆಡ್ಡಿಶ್ ಫುಲ್ಲು ರೆಡ್ ಲೈಟ್ ನ ಬಳಸಿರ್ತಾರೆ. ಆ ಫೇಸ್ಗೂ ಆ ರೆಡ್ ಲೈಟಿಂಗ್ ಕಂಡೀಷನ್ಗೂ ಸಿನಿಮಾಟೋಗ್ರಫಿ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅವರು ಫೈಟಿಂಗ್ ಮಾಡಿರುವಂತ ಸೀಕ್ವೆನ್ಸ್ ಗಳಲ್ಲಿ ಯಾವ ರೀತಿಯಲ್ಲಿ ಸಿನಿಮಾಟೋಗ್ರಫಿಯನ್ನ, ಕ್ಯಾಮ್ರಾಗಳನ್ನ, ಆಂಗಲ್ ಗಳನ್ನ ಎಷ್ಟು ನೀಟಾಗಿ ಬಳಕೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿಯನ್ನ ಉಣಬಡಿಸಿದ್ರೆ ಟೀಸರ್ ನಲ್ಲಿ ಅಂತಾನೆ ಹೇಳ್ಬೋದು. ಬಿಜಿಎಂ ವಿಚಾರಕ್ಕೆ ಹೋಗ್ಬಿಡೋಣ. ಯಾರು ಇದು ಅಜಿನೀತ್ ಲೋಕನಾಥ್ ಅಂತ ಟೀಸರ್ ಅಲ್ಟಿಮೇಟ್ ಆಗಿ ಬಿಜಿಎಂ ನ ಕೊಟ್ಟಿದ್ದಾರೆ. ಸುಮ್ಮನೆ ನಾನು ಏಕಾಏಕಿ ಹೊಗಳ್ತಾ ಇಲ್ಲ. ನಿಜಕ್ಕೂ ನಾನು ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನಾನು ಟೀಸರ್ ರಿವ್ಯೂನೇ ಮಾಡಕ್ ಹೋಗೋದಿಲ್ಲ. ನಿಜಕ್ಕೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಬಿಜಿಎಂ ನ ಅವರು ಫೈಟಿಂಗ್ ಮಾಡ್ತಾ ಇರುವಂತ ಸೀಕ್ವೆನ್ಸ್ಗೂ ಇಲ್ಲಿ ಸಿಂಕ್ ಮಾಡಿರುವಂತ ಮ್ಯೂಸಿಕ್ ಅಲ್ಟಿಮೇಟ್ ಆಗಿ ಬಿಜಿಎಂ ನ ಕೊಟ್ಟಿದ್ದಾರೆ. ನಾನ್ ಏನಂತ ಅನ್ಕೊಂಡಿದ್ದೆ ಅಂದ್ರೆ ಯಾವುದೇ ರೀತಿಯ ಡೈಲಾಗ್ ಗಳು ಇರೋದಿಲ್ಲ, ಬರೀ ಬಿಜಿಎಂ ನ ಮಾತ್ರ ಕೊಟ್ಬಿಟ್ಟು ಟೀಸರ್ ಅಂತ ಉಣಬಡಿಸ್ತಾರೆ ಅಭಿಮಾನಿಗಳಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಬಟ್ ಚಿತ್ರತಂಡ ಆ ರೀತಿ ಮಾಡಿಲ್ಲ. ಯಾಕೆ ರೀತಿ ನಾನು ಅನ್ಕೊಂಡಿದ್ದೆ ಅಂದ್ರೆ, ಯಾವುದೇ ರೀತಿಯ ಡಬ್ಬಿಂಗ್ ಗಳು ನಡೆದಿರೋದಿಲ್ಲ, ಯಾವ ನಟ ನಟಿಯರು ಸಹಿತ ಡಬ್ಬಿಂಗ್ ಅನ್ನ ಮಾಡ್ಕೊಟ್ಟಿರೋದಿಲ್ಲ. ಬಟ್ ಚಿತ್ರತಂಡ ಆ ರೀತಿ ಏನು ಮೋಸ ಮಾಡಿರೋದಿಲ್ಲ. ಒಂದು ಡೈಲಾಗ್ ಸಹಿತ ದರ್ಶನ್ ಅವರ ಭಯಲ್ಲಿ ಹೇಳ್ತಿದ್ದಾರೆ, ಚಾಲೆಂಜ್, ನನ್ಗೆ ಚಾಲೆಂಜ್ ಆಗ್ತೀರಾ ಅಂತ ಹೇಳಿರೋ ರೀತಿಯಲ್ಲಿ ಅಲ್ಟಿಮೇಟ್ ಆಗಿದೆ ಆ ಸೀಕ್ವೆನ್ಸ್ ಮಾತ್ರ. ಅದೆಲ್ಲ ಆದ ನಂತರ ಸಿನಿಮಾ ಕಥಾ ಹಂದರ ಏನಿರ್ಬೋದು ಅಂತ ನೀವು ನನ್ನ ಕೇಳೋದಾದ್ರೆ ನಿಜಕ್ಕೂ ನಮಗೆ ಗೊತ್ತಾಗ್ತಿಲ್ಲ. ಸಿನಿಮಾ ತಂಡ ಆ ರೀತಿ ಏನೂ ಬಿಟ್ಕೊಡ್ತಿಲ್ಲ. ಇದೇ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೀವು ನನ್ನ ಕೇಳೋದಾದ್ರೆ ಐ ಥಿಂಕ್ ನವೆಂಬರ್ ಅಥವಾ ಡಿಸೆಂಬರ್ ಆಸ್ಪಾಸ್ ನಲ್ಲಿ ರಿಲೀಸ್ ಆಗ್ಬೋದು. ಏನಕ್ಕೆ ಅಷ್ಟು ಲೇಟ್ ಆಗುತ್ತೆ ಅಂತ ನೀವು ನನ್ನ ಕೇಳಬಹುದು. ನೋಡಿ, ದರ್ಶನ್ ಅವರು ಈ ಹಿಂದೆ ಬಾಡಿ ಹೇಗಿತ್ತು, ಆ ಸಿನಿಮಾ ದೃಶ್ಯಾವಳಿಗಳಲ್ಲಿ ಚಿತ್ರೀಕರಣ ನಡೆದಿರುವಂತ ಟೈಮ್ ನಲ್ಲಿ ಯಾವ ರೀತಿಯ ಬಾಡಿ ಮೈಂಟೈನ್ ಮಾಡಿದ್ರು ಅದೇ ರೀತಿಯಲ್ಲಿ ಬಾಡಿಯನ್ನ ಮೈಂಟೈನ್ ಮಾಡಿ ಚಿತ್ರೀಕರಣಕ್ಕೆ ಮತ್ತೆ ಇಳಿಬೇಕಾಗುತ್ತೆ. ಅದಕ್ಕೂ ಒಂದು ಇಷ್ಟು ಟೈಮ್ ಬೇಕಾಗುತ್ತೆ. ಐ ಥಿಂಕ್ 50 ರಿಂದ 60% ಚಿತ್ರೀಕರಣ ಮುಗ್ದೋಗಿದೆ, ಇನ್ನು 40% ಮಾತ್ರ ಬಾಕಿ ಇದೆ. ಅದೆಲ್ಲ ಆದ ನಂತರ ಇನ್ನೊಂದೇನ್ ಸಮಸ್ಯೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿರುತ್ತೆ, ಪ್ರಮೋಷನ್ ಕೆಲಸಗಳಿರುತ್ತೆ. ಇದೆಲ್ಲ ನನ್ನ ಪ್ರಕಾರ ಮಿನಿಮಮ್ ಅಂದ್ರೆ 6 ರಿಂದ 7 ತಿಂಗಳು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಸಿನಿಮಾ ಬರೋದು ನವೆಂಬರ್ ಅಥವಾ ಡಿಸೆಂಬರ್, ಮುಂದಿನ ಜನವರಿ ಆದ್ರೂ ಆಗಬಹುದು. ಸಿನಿಮಾ ತಂಡ ಮಾಡ್ತಾ ಇರುವಂತ ದೊಡ್ಡ ಎಡವಟ್ಟಾದ್ರೂ ಏನು ಅಂತ ನೀವು ನನ್ನ ಕೇಳಿದರೆ, ಈ ವಿಡಿಯೋ ಹಿಂದೆ ಹೇಳಿದ್ನಲ್ಲ, ಕನ್ನಡದ ದೊಡ್ಡ ನಟನ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರಮೋಷನ್ ಗಳಿಗೆ ಗಮನ ಕೊಡಬೇಕಾಗುತ್ತೆ ಚಿತ್ರತಂಡ. ಯಾಕೆ ಈ ರೀತಿ ಮಾಡ್ತಾ ಇದ್ದೆ ನಿಜಕ್ಕೂ ಗೊತ್ತಿಲ್ಲ. ಒಂಚೂರು ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಕಡೆ ಗಮನ ಕೊಡಿ. ಅದು ಎಡವಟ್ಟು ಅಂತ ನಾನು ಭಾವಿಸ್ತೀನಿ. ಈ ಸಿನಿಮಾದ ಟೀಸರ್ ಹೇಗಿತ್ತು, ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿರ್ಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವನವೀನ ಜೀವನ.